ಚಿತ್ರಬಾಹುರುವಾಚ ವಿಪುಲಾ ಮೇ ಕಥಂ ಲಕ್ಷ್ಮೀ ಕಥಂ ರಾಜ್ಯಮಕಂಟಕಂ ಪತಿವ್ರತಾ ಕಥಂ ಪತ್ನಿ ಕಿಂಕೃತಂ ಸುಕೃತಂ ಮಯಾ ಏತನ್ಮೇ ಬ್ರೂಹಿ ವಿಪ್ರೇಂದ್ರ ತವಾಹಂ ಶರಣಂ ಗತಃ ಕರಸ್ಥಾಮಲಃ ಸತ್ಸರ್ವಂ ಜಾನಾಸಿ ತ್ವಂ ಮುನೀಶ್ವರ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಚಿತ್ರಬಾಹುರಾಜ ತನ್ನ ಮನೆಗೆ ಬಂದಂತಹ ಅಗಸ್ತ್ಯ ಋಷಿಗಳಿಗೆ ವಿಶೇಷವಾದ ಆದರವನ್ನು ಮಾಡಿದ್ದಾನೆ, ಸ್ವಾಗತವನ್ನು ಮಾಡಿದ್ದಾನೆ, ಅರ್ಘ್ಯಪಾದ್ಯಾದಿಗಳನ್ನು ಕೊಟ್ಟಿದ್ದಾನೆ, ಮಾತಿನಿಂದ ಅವರನ್ನು ಕೊಂಡಾಡ್ತಾ ಇದ್ದಾನೆ. ನೀವು ಬಂದಿದ್ದರಿಂದಾಗಿ ನನ್ನ ಜನ್ಮ ಸಾರ್ಥಕ ಆಯಿತು, ಈ ದಿನ ಸಫಲ ಆಯಿತು, ಇವತ್ತು ನನ್ನ ರಾಜ್ಯ ನನ್ನ ಕೋಶ ಎಲ್ಲ ಸಫಲ ಆಯಿತು. ಯಾಕಂದರೆ ಭಗವದ್ಭಕ್ತರು ಅದ್ಯ ಗೃಹೇ ಶ್ರೀ ಕೃಷ್ಣ ಸೇವಕಃ ತ್ವಂ ಆಗತಃ. ಕೃಷ್ಣ ಸೇವಕರಾದ ನೀವು, ವೈಷ್ಣವರಾದ ನೀವು ಇವತ್ತು ನನ್ನ ಮನೆಗೆ ಬಂದಿದ್ದೀರಿ ಅಂದರೆ ಈ ದಿನವೇ ದೊಡ್ಡ ಹಬ್ಬ. ನಿಜವಾಗಿಯೂ ಪರ್ವಕಾಲ ಅಂದರೆ ಈ ಗ್ರಹಣ ಮತ್ತು ಈ ಸಂಕ್ರಮಣ ಇತ್ಯಾದಿ ಪರ್ವಕಾಲಗಳನ್ನು ಹೇಳ್ತೇವೆ ಸಾಮಾನ್ಯವಾಗಿ. ಅದು ನಿಜವಾದ ಪರ್ವಕಾಲ ಅಂದರೆ ಮನೆಗೆ ಯಾವತ್ತು ಗುರುಗಳು ಹಿರಿಯರು ಬರ್ತಾರೆ, ಬ್ರಾಹ್ಮಣರು ಬರ್ತಾರೆ, ವೈಷ್ಣವರು ಬರ್ತಾರೆ, ಸಜ್ಜನರು ಬರ್ತಾರೆ, ಅವತ್ತೇ ನಿಜವಾದ ಪರ್ವಕಾಲ. ನಾವು ಉಪನಿಷತ್ತಿನ ಕಥೆಗಳಲ್ಲಿ ಕೇಳ್ತೇವೆ, ಯಮನ ಮನೆಗೆ ಬಂದಂತಹ ನಚಿಕೇತನನ್ನು ನೋಡಿ ಯಮ ಹೇಳ್ತಾನೆ, ಇವತ್ತೇ ಪರ್ವಕಾಲ, ನಿನ್ನಂತಹ ಬ್ರಹ್ಮಚಾರಿ ಮನೆಗೆ ಬಂದಿದೆಯಾ ಅಂದರೆ ಇವತ್ತೇ ನಾನು ಸತ್ಕರ್ಮವನ್ನು ಮಾಡ್ತೇನೆ ಅಂತ ಆ ಯಮದೇವರು ಹೇಳುವ ಮಾತನ್ನು ನಾವು ಕೇಳ್ತೇವೆ. ಮನೆಗೆ ಗುರುಗಳು ಬಂದರೆ, ತಂದೆ ತಾಯಿಗಳು ಬಂದರೆ, ದೊಡ್ಡವರು ಬಂದರೆ ಅದು ದೊಡ್ಡ ಪರ್ವಕಾಲ ಅಂತ ತಿಳ್ಕೊಳ್ಬೇಕು. ವೈಷ್ಣವರಾದ ನೀವು ನನ್ನ ಮನೆಗೆ ಬಂದ್ರಿ ಅಂತ ಅನೇಕ ರೀತಿಯಿಂದ ಅವರನ್ನು ಕೊಂಡಾಡಿದ. ಅವನನ್ನು ನೋಡಿ ಅವರು ಕೂಡ ಬಹಳವಾಗಿ ಅವನನ್ನು ಶ್ಲಾಘನೆ ಮಾಡಿದ್ದಾರೆ. ಯಾವ ರಾಜ ವೈಷ್ಣವ ಇದ್ದಾನೆ ಅವನ ರಾಜ್ಯದ ಪ್ರಜೆಗಳೇ ಅತ್ಯಂತ ಕ್ಷೇಮದವರು. ತದ್ರಾಷ್ಟ್ರಂ ವರ್ಧತೆ ನಿತ್ಯಂ ಸುಖೀ ಭವತಿ ತತ್ಪ್ರಜಾ. ವೈಷ್ಣವ ರಾಜನಾದಾಗ ಆ ರಾಜ್ಯ ಅತ್ಯಂತ ಸುಭಿಕ್ಷವಾಗಿರುತ್ತೆ, ಆ ಪ್ರಜೆಗಳು ಸುಖಿಗಳಾಗಿರ್ತಾರೆ. ಅಂತಹ ಸಜ್ಜನ ನೀನು ಅಂಥೇಳಿ ಅನೇಕ ರೀತಿಯಿಂದ ಪರಸ್ಪರ ಕುಶಲ ಸಂಭಾಷಣೆಗಳನ್ನು ಮಾಡ್ತಾ ಇದ್ದಾರೆ. ಅಗಸ್ತ್ಯರು ತಾವು ಬಂದ ಕೆಲಸ ಆಯಿತು ಅಂತ ಹೊರಟಾಗ ಚಿತ್ರಬಾಹು ಅವರ ಪಾದಕ್ಕೆ ಮತ್ತೊಮ್ಮೆ ನಮಸ್ಕಾರ ಮಾಡಿ ಕೇಳ್ತಾ ಇದ್ದಾನೆ, ಸ್ವಾಮಿ, ನನಗೆ ಇಷ್ಟು ಸಂಪತ್ತು ಬರಲಿಕ್ಕೆ ಏನು ಕಾರಣ? ಅಂದರೆ ನಮಗೆ ಸಂಪತ್ತು ಬಂದಾಗ ಅದರ ಹಿನ್ನೆಲೆಯನ್ನು ಯೋಚನೆ ಮಾಡಬೇಕಂತ. ಇವು ಕೇಳ್ತಾ ನನಗಿಷ್ಟೊಂದು ಒಳ್ಳೆಯ ಸಂಪತ್ತು ಬರಲಿಕ್ಕೆ ಏನು ಕಾರಣ? ರಾಜ್ಯಂ ಕಥಂ ನಿಷ್ಕಂಟಕಂ, ನನ್ನ ರಾಜ್ಯದಲ್ಲಿ ಯಾವ ಕಂಟಕಗಳೂ ಇಲ್ಲ, ಇದಕ್ಕೇನು ಕಾರಣ? ಇವತ್ತು ನೋಡಿ ನಮ್ಮ ರಾಜ್ಯದಲ್ಲಿ ಬರೀ ಕಂಟಕಗಳೇ. ಗುಂಪು ಸೇರಬೇಡಿ, ಪುರಾಣಕ್ಕೆ ಸೇರಬೇಡಿ ಅಂತಾರೆ. ಆ ಧರಣಿಗೆ ಸಾವಿರ ಜನ, ಮತ್ತು ಹೇಗೆ ರೋಗ ಹೊರಗೆ ಹೋಗಬೇಕು ಅಂದ್ರೆ ಹೋಗ್ಲಿಕ್ಕೆ ಸಾಧ್ಯ? ಏನೋ ದಿನ ಬೆಳಗಾದರೆ ಒಂದು ಸ್ಟ್ರೈಕು, ದಿನ ಬೆಳಗಾದರೆ ಒಂದು ಪ್ರಾಬ್ಲಮ್. ಚಿತ್ರಬಾಹು ಹೇಳ್ತಾನೆ, ನನ್ನ ರಾಜ್ಯದಲ್ಲಿ ಯಾವ ಸ್ಟ್ರೈಕ್ ಇಲ್ಲ, ಯಾವ ಕಂಟಕವೇ ಇಲ್ಲ, ಇದಕ್ಕೇನು ಕಾರಣ? ಎಲ್ಲದಕ್ಕಿಂತ ಹೆಚ್ಚು ನನ್ನ ಹೆಂಡತಿ, ಇಂತಹ ಉತ್ತಮ ಹೆಂಡತಿ ನನಗೆ ಸಿಗಲಿಕ್ಕೆ ಏನು ಕಾರಣ? ಈ ಕಥೆಗಳ ಹಿನ್ನೆಲೆಯಲ್ಲಿ ನಮಗೊಂದು ಕಥೆ ಇದೆ. ನಮಗೂ ಜೀವನದಲ್ಲಿ ಉತ್ತಮ ಹೆಂಡತಿ ಸಿಗಬೇಕಾದ್ರೆ ಏನು ಮಾಡಬೇಕು? ಮನೆ ಪ್ರಾಬ್ಲಮ್ ಇಲ್ಲದ ಹಾಗೆ ರನ್ ಆಗಬೇಕು, ಏನು ಮಾಡಬೇಕು? ನಮಗೇನು ರಾಜ್ಯದ ಅಧಿಕಾರ ಇಲ್ಲ,
ಇರೋದೇ ಒಂದು 30, 40, 20, 30, ಅದ್ರೊಳಗೊಂದು ಮನೆ, ಅದ್ರೊಳಗೊಂದು ಹೆಂಡತಿ, ಗಂಡ, ಒಂದು ಮಗು. ಅದ್ರ ಮೇಲೂ ನಮ್ಮ ರಾಜ್ಯಭಾರ ನಡೆಯೋಲ್ಲ. ಭಾರಿ ಪ್ರಾಬ್ಲಮ್. ಏನಕ್ಕೆ? ಇದನ್ನೆಲ್ಲ ಕೇಳಿದಾಗ ನಿಮಗೆ ಕರಸ್ಥಾಮಲಕತ್ ಸರ್ವಂ, ನಿಮಗೆ ಎಲ್ಲರ ಜೀವನದ ಹಿಂದೂ ಮುಂದೆ ಜಾತಕ ಜನ್ಮ ಜನ್ಮದ್ದು ಕೈ ಮೇಲಿನ ಆಮಲಕ ಅಂದರೆ ನೆಲ್ಲಿಕಾಯಿ. ಒಂದು ಕೈಯಲ್ಲಿ ನೆಲ್ಲಿಕಾಯಿ ಹಿಡ್ಕೊಂಡ್ರೆ ಅದರ ಹಿಂದೆ ಮುಂದೆ ಒಳಗೆ ಕೆಳಗೆ ಮೇಲೆ ಎಲ್ಲ ಕಾಣುವಂತೆ ಒಬ್ಬನ ಮುಖ ನೋಡಿದ್ರೆ ಸಾಕು, ನೀವು ಅವನ ಜನ್ಮ ಜನ್ಮಾಂತರದ ಜಾತಕವನ್ನು ಜಾಲಾಡುವ ಸಾಮರ್ಥ್ಯ ನಿಮಗಿದೆ. ಅಂಥವರು ನೀವು. ದಯಮಾಡಿ ಇದಕ್ಕೆಲ್ಲ ನೀವು ಉತ್ತರವನ್ನು ಹೇಳಬೇಕು ಅಂತ ಕೇಳಿದ್ದಾನೆ. ಒಂದೇ ಕ್ಷಣ ಅವರು ನಿನ್ನ ಜಾತಕ ತಗೊಂಡ್ ಬಾ ಅಂತ ಹೇಳಲೇ ಇಲ್ಲ. ಒಂದೇ ಕ್ಷಣಕ್ಕೆ ಹೇಳ್ತಾ ಇದ್ದಾರೆ, ಮಯಾ ವಿಲೋಕಿತಂ ಸರ್ವಂ ಪ್ರಾಕ್ತನಂಚರಿತಂತವ. ಹೇ ರಾಜ, ನಿನ್ನ ಬಗ್ಗೆ ಎಲ್ಲ ನನಗೆ ಗೊತ್ತಿದೆಯಪ್ಪ, ಎಲ್ಲ ನಾನು ನೋಡಿದೆ ಎಂದರು. ವಿಲೋಕಿತಂ, ಅವಲೋಕಿತಂ ಅಂದರೆ ನೋಡೋದು, ವಿಲೋಕಿತಂ ಅಂದರೆ ಚೆನ್ನಾಗಿ ನೋಡಿದೆ, ಚೆನ್ನಾಗಿ ಗೊತ್ತು ಅಂತಾರೆ. ಎಲ್ಲವೂ ಸರ್ವಂ ಪ್ರಾಕ್ತನಂ, ನಿನ್ನ ಹಿಂದಿನ ಎಲ್ಲವೂ ನನಗೆ ಗೊತ್ತಿದೆ. ತತ್ಸರ್ವಂ ಕಥಯಾಮಿ ಅದ್ಯ, ಇವತ್ತು ನಿನಗೆ ಹೇಳ್ತೇನೆ. ಬಹಳ ಹಿಂದಿನ ಕಥೆ ಇದು. ಇತಿಹಾಸಂ, ಕಥೆ ಅಂದರೆ ಕಾಲ್ಪನಿಕವಾದದ್ದಲ್ಲ, ನಡೆದದ್ದು, ಹಿಂದೆ ನಡೆದದ್ದು, ನಿನಗೆ ಸಂಬಂಧಪಟ್ಟದ್ದು ಹೇಳ್ತೇನೆ ಕೇಳು. ಚಮತ್ಕಾರ ಪುರೇ ರಮ್ಯೆ ಮಣಿಗ್ರೀವಾಭಿಧಾನ್ಯದ್ಭೃತ್ ತ್ವಮಭೂತ್ ಶೂದ್ರ ಜಾತಿಯೋ ಜೀವಹಿಂಸ ಪರಾಯಣ. ನೀನು ಚಮತ್ಕಾರ ಅಂತ ಒಂದು ಊರಿನ ಹೆಸರೇ ಚಮತ್ಕಾರ. ಅಲ್ಲಿ ನೀನು ಹುಟ್ಟಿದ್ದೆ. ನಿನಗೆ ಮಣಿಗ್ರೀವ ಅಂತ ಹೆಸರು. ನೀನು ಶೂದ್ರ ಜಾತಿಯಲ್ಲಿ ಹುಟ್ಟಿದವ. ನೀನು ಹೊಟ್ಟೆ ತುಂಬಿಸ್ಕೊಳ್ಳಿಕ್ಕೆ ಏನು ವೃತ್ತಿ ಇಟ್ಕೊಂಡಿದ್ದೆ ಅಂದರೆ ಪ್ರಾಣಿ ಹಿಂಸೆಯೇ ನಿನ್ನ ವೃತ್ತಿ. ವ್ಯಾಧನಾಗಿ ಜನ್ಮವನ್ನು ನಡೆಸ್ತಾ ಇದ್ದೆ. ಆ ಸಂದರ್ಭದಲ್ಲಿ ನಿನ್ನ ಬುದ್ಧಿಯಲ್ಲಿ ಆಸ್ತಿಕ್ಯ ಭಾವನೆ ಇರಲಿಲ್ಲ. ನೀನು ಶುದ್ಧ ನಾಸ್ತಿಕ. ದೇವರನ್ನು ನಂಬಿದವ ಅಲ್ಲ, ದೇವರನ್ನು ಮರೆತು ಜೀವನ ನಡೆಸುವವ, ದೇವರು ಇಲ್ಲ ಅನ್ನುವ ದುರ್ಬುದ್ಧಿಯವ. ನಾಸ್ತಿಕ, ದುಷ್ಟ ಚಾರಿತ್ರ್ಯ. ನಿನ್ನ ಚಾರಿತ್ರ್ಯ ಚೆನ್ನಾಗಿರಲಿಲ್ಲ. ಯಾಕಂದರೆ ಪರದಾರ ಪ್ರದರ್ಶಕ, ನೀನು ಪರಸ್ತ್ರೀ ಲಂಪಟನಾಗಿದ್ದೆ. ಉಪಕಾರ ಮಾಡಿದವರಿಗೆ ಅಪಕಾರ ಮಾಡುವ ಪ್ರವೃತ್ತಿ ನಿನಗೆ ಸ್ವಾಭಾವಿಕವಾಗಿ ಬಂದಿತ್ತು. ನೀನು ಕೃತಜ್ಞ ಅಲ್ಪಾಕ್ಷರ ಇದ್ದರೆ ಉಪಕಾರವನ್ನು ಸ್ಮರಣೆ ಮಾಡುವವರು. ಮಾಡಿದ ಉಪಕಾರವನ್ನು ಮರೆತು ಮಾಡಿದವರಿಗೆ ಅಪಕಾರ ಮಾಡುವವರು ಕೃತಜ್ಞ ಮಹಾಪ್ರಾಣದವರು. ದುರ್ವಿನೀತಶ್ಚ, ದೊಡ್ಡವರನ್ನು ಕಂಡಾಗ ವಿನಯ ನಿನ್ನಲ್ಲಿ ಇರಲಿಲ್ಲ. ದುರ್ವಿನೀತನಾಗಿ ವರ್ತನೆ. ಜೀವನದಲ್ಲಿ ಯಾವ ಸದಾಚಾರವನ್ನು, ಒಂದು ಪ್ರಿನ್ಸಿಪಲ್ಲು ನಿನಗಿರಲಿಲ್ಲ. ಶಿಷ್ಟಾಚಾರ ವಿವರ್ಜಿತ. ಯಾಚೇಯಂ ಭವತೋ ಮಾರಿಯ ಪೂರ್ವ ಜನ್ಮನಿ ಸುಂದರಿ. ನಿನ್ನ ಪಕ್ಕದಲ್ಲಿದ್ದಾಳಲ್ಲ ನಿನ್ನ ಹೆಂಡತಿ, ಇವಳೇ ಆ ಜನ್ಮದಲ್ಲೂ ಹೆಂಡತಿ, ಇವಳು ಸುಂದರಿ. ಆದರೆ ಇವಳು ಎಂಥವಳು ಅಂದರೆ ನಿನಗೆ ವಿರುದ್ಧ ಅಂದರೆ ನೀನು ಎಷ್ಟು ನಂಬರ್ 1 ಅಯೋಗ್ಯ, ಇವಳಷ್ಟು ನಂಬರ್ 1 ಉತ್ತಮಳು. ಕರ್ಮಣ ಮನಸ ವಾಚ ಪತಿ ಸೇವಾ ಪರಾಯಣ. ಮಾತಿನಿಂದಾಗಲಿ ಮನಸ್ಸಿನಿಂದಾಗಲಿ ದೇಹದಿಂದಾಗಲಿ ಪತಿ ಬಿಟ್ಟು ಇನ್ನೊಬ್ಬರ ಚಿಂತನೆ ಮಾಡಿದವಳಲ್ಲ ಇವಳು. ಕರ್ಮಣ ಮನಸ ವಾಚ, ಕಾಯಿಕ ವಾಚಿಕ ಮಾನಸಿಕವಾಗಿ ನಿನ್ನನ್ನೇ ನಂಬಿದವಳು. ಅತ್ಯಂತ ಪತಿವ್ರತ ಮಹಾಭಾಗ ಧರ್ಮದಿಷ್ಟ ಮನಸ್ವಿನಿ. ಧರ್ಮದಲ್ಲಿ ಜಾಗೃತ ಬುದ್ಧಿ ಇವಳದು. ಭಾವಂನ ಕುರುತೆ ದುಷ್ಟಂ ತವೋಪರಿ ಕದಾಚನ. ನೀನು ಮಾಡಬಾರದ ಅನ್ಯಾಯ ಮಾಡ್ತಾ ಇದ್ರೂ ಕೂಡ ಒಂದು ದಿನವೂ ಅಪ್ಪಿತಪ್ಪಿ ಮನಸ್ಸಿನಲ್ಲಿಯೂ ನಿನ್ನ ಬಗ್ಗೆ ಕೆಟ್ಟದ್ದನ್ನು ಯೋಚನೆ ಮಾಡಿಲ್ಲ. ಜ್ಞಾತಿಭಿಸ್ತ್ವಂ ಪರಿತ್ಯಕ್ತೋ ಬಂಧುಭಿ ಪಾಪಕರ್ಮ ಕೃತಗ್ರಾಜ್ಞಾ ಕೃದ್ದೇನತೆ ಸರ್ವಂ
ಗೃಹೀತಂ ಧನಮುತ್ತಮಂ. ನಿನ್ನ ಸಂಬಂಧಿಕರೆಲ್ಲ ನಿನ್ನ ಹಿಡಿದು ಹೊರಗೆ ಹಾಕಿದ್ರು. ನಿನ್ನ ಅಯೋಗ್ಯ ಉಪಕಾರ ಮಾಡಿದವರನ್ನು ಕೂಡ ಸಂಹಾರ ಮಾಡುವ ದುರ್ಬುದ್ಧಿ ನಿಂದು. ಹೀಗಾಗಿ ಯಾವ ಬಂಧು ಬಾಂಧವರು ನಿನ್ನನ್ನು ಇಷ್ಟಪಡಲಿಲ್ಲ, ನಿನ್ನನ್ನೆಲ್ಲ ಹೊರ ಹಾಕಿದ್ರು. ಮಹಾಪಾಪಿ ಅಂತ ನಿನ್ನನ್ನು ಎಲ್ಲರೂ ಬಿಟ್ಟಿದ್ರು. ನಿನ್ನ ಪಾಪ ಎಷ್ಟು ಮಟ್ಟದ್ದು ಅಂದರೆ ನಿನ್ನ ಮೇಲೆ ರಾಜನ ಹತ್ರ ಕೂಡ ಕಂಪ್ಲೇಂಟ್ ಹೋಗಿತ್ತು. ಆ ರಾಜ ನೀನು ಮಾಡಿದ ತಪ್ಪಿಗೆ ನಿನ್ನಲ್ಲಿರುವ ಸಕಲ ಸಂಪತ್ತನ್ನು ಕೂಡ ಸಿಟ್ಟಿನಿಂದ ಕಸ್ಕೊಂಡು ಬಿಟ್ಟಿದ್ದ, ಮಟ್ಟುಗೋಲು ಹಾಕ್ಕೊಂಡು ಬಿಟ್ಟಿದ್ದ. ತಪೋವಶಿಷ್ಟಂ ಯತ್ ಕಿಂಚಿತ್ ಗೃಹೀತಂ ಜ್ಞಾತಿಭಿಃ ಸದಾ ಗತೆ ದ್ರವ್ಯೇ ಧನಾಕಾಂಕ್ಷಾ ತವಾಸೀದ್ ವಿಪುಲಾ ತದಾ. ಚೂರು ಪಾರು ಉಳಿದದ್ದನ್ನು ನಿನ್ನ ಜ್ಞಾತಿಗಳು ಅಪಹಾರ ಮಾಡಿಬಿಟ್ರು. ಸಾಲಗೀಲ ಕೊಟ್ಟಿದ್ರು ಅನ್ಸತ್ತೆ, ಇನ್ನೆಲ್ಲಿ ಉಳಿಯತ್ತೆ ಅಂಥೇಳಿ ಇದ್ದದ್ದನ್ನು ಬಳ್ಕೊಂಡು ಹೋಗ್ಬಿಟ್ರು. ಎಲ್ಲ ಸಂಪತ್ತು ಹೋಯಿತು. ಗತೆ ದ್ರವ್ಯೇ ಧನಾಕಾಂಕ್ಷಾ ತವ ಆಸೀತ್ ವಿಪುಲಾ ತದಾ. ಏನಾಯಿತು ಅಂದರೆ ದುಡ್ಡು ಕಳ್ಕೊಂಡ ಮೇಲೆ ಹೇಗಾದರೂ ಮಾಡಿ ತುಂಬ ದುಡ್ಡು ಮಾಡಬೇಕು ಅನ್ನುವ ಆಕಾಂಕ್ಷ, ಬಯಕೆ ನಿನ್ನಲ್ಲಿ ಹೆಚ್ಚಾಯಿತು. ಏನಾದರೂ ಮಾಡಬೇಕು. ಕೆಲವ್ರಿಗೆ ಈ ಥರ ಬಂದ್ಬಿಡತ್ತೆ. ಏನು ಅಧರ್ಮವೋ ಧರ್ಮವೋ ಅವೆಲ್ಲ ಗೊತ್ತು, ಒಟ್ಟು ದುಡ್ಡು ಮಾಡಬೇಕಷ್ಟೆ. ಎಷ್ಟು ಜೋಬ್ ಇದೆಯೋ ಅಷ್ಟು ಜೋಬ್. ಹಿಂದೆಲ್ಲ ಈ ಜೋಬೇ ಇರ್ತಿರ್ಲಿಲ್ಲ. ಯಾಕೆ ಗೊತ್ತಾ? ಶರ್ಟು ಪ್ಯಾಂಟೇ ಇರಲಿಲ್ಲ. ಇದ್ರ ಸೊಂಟಕ್ಕೆ ಒಂದು ಎಟ್ಟು ಸಿಕ್ಕಿಸ್ಕೊಳ್ಬೋದ್ರಿ. ಈಗ ಸೊಂಟ ಇಲ್ಲ, ಜೇಬು ಎಲ್ಲ ಕಡೆ ಜೋಬು. ನೋಡಿ, ಮಗು ಅಷ್ಟೇ, ಹುಟ್ಟಿದ ಮಗುಗೆ ಅಂಗಿನೇ ಇಲ್ಲ, ಏನೋ ಒಂದು ಟವಲ್ಲು, ಅದು ಹಳೆ ಬಟ್ಟೆ ಸುತ್ತೇ ಕಳಿಸ್ತಾರೆ. ಆ ಮಗುಗೆ ಮೊದಲಿದ್ದದ್ದು ಬಟ್ಟೆ, ಸುಮ್ಮನೆ ಏನೋ ಒಂದು ಹೊದ್ಕೊಳ್ಳಿಕ್ಕೆ. ಸ್ವಲ್ಪ ದೊಡ್ಡದಾಗ್ತಾ ಆಗ್ತಾ ಅದಕ್ಕೆ ಡ್ರೆಸ್ ಡಿಫ್ರೆಂಟ್ ಆಯಿತು. ಕಡೆಗೆ ದೊಡ್ಡದಾಗ್ತಾ ಆಗ್ತಾ ಇನ್ನೂ ಡ್ರೆಸ್ ಚೇಂಜು. ಆಮೇಲೆ ಸ್ವಲ್ಪ ದೊಡ್ಡದಾದ್ಮೇಲೆ ಶರ್ಟ್ಗೊಂದು ಪಾಕೆಟು, ಪಾಕೆಟ್ಗೊಂದಷ್ಟು ಮನಿ. ಅದೇನಾಯಿತು? ಪಾಕೆಟ್ ಮನಿ. ಪಾಕೆಟ್ ಇರೋದೇ ಮನಿಗೆ ಅಂತ ಆಗಿ ಮುಂದೆ ಆ ಮಗು ಶರ್ಟ್ ಕೆಳಗೊಂದು ಪ್ಯಾಂಟ್ ಹಾಕ್ಕೊಳ್ತು. ಪ್ಯಾಂಟ್ ಒಳಗೆ ಹಿಂದೆ ಮುಂದೆ ಸೈಡು ಎಲ್ಲ ಜೋಬು. ಜೋಬಲ್ಲೆಲ್ಲ ಏನಿರಬೇಕು? ದುಡ್ಡು. ಅದ್ರ ಮೇಲೆ ಒಳಗೊಂದು ಪ್ಯಾಕೆಟ್, ಅದು ಕಳ್ಳ ಪ್ಯಾಕೆಟು, ಅದು ಮನಿ ಬ್ಲಾಕ್ ಮಾಡಲಿಕ್ಕೆ ಇಡುವಂಥದ್ದು. ಇದು ಜೇಬು ಮೈ ಮೇಲೆಲ್ಲ, ಕಡೆಗೆ ಮನೇಲಿ, ಗೋಡೆಲಿ, ತಿಪ್ಪೆಲಿ, ಎಲ್ಲೆಲ್ಲಿ ಸಾಧ್ಯ ಇದೆಯೋ ಅಲ್ಲೆಲ್ಲ ಮುಚ್ಚಿ 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 ಇಡುವ ದುರ್ಬುದ್ಧಿ. ಮನುಷ್ಯನಿಗೆ ಯಾವ ಆಸೆನೂ ಸಾಕಾಗ್ಬೋದು, ಆದರೆ ದುಡ್ಡಿನ ಆಸೆ ಸಾಕೋಗೋದೇ ಇಲ್ಲಂತ. ಇದು ದುರ್ಬುದ್ಧಿ. ಅಗಸ್ತ್ಯರು ಚಿತ್ರಬಾಹು ರಾಜನಿಗೆ ಅವನ ಜನ್ಮಾಂತರದ ಕಥೆಯನ್ನು ಹೇಳ್ತಾ, ನಿನಗೆ ಆ ಜನ್ಮದಲ್ಲಿ ಏನಾದರೂ ಮಾಡಿ ದುಡ್ಡು ಮಾಡಬೇಕು ಅನ್ನುವ ಆಕಾಂಕ್ಷೆ ಹೆಚ್ಚಾಯಿತು. ಕ್ಷಯಮಾಣೆ ದನೇ ಸಾಧ್ವಿ ನತ್ವಾಂ ತ್ಯಜದ್ದುನ್ಮನಾಃ ಏವಂ ತಿರಸ್ಕೃತ ಸರ್ವೈ ಗತವಾನ್ ನಿರ್ಜನಂ ವನಂ. ಎಲ್ಲ ನಿನ್ನನ್ನು ಬಿಟ್ಟಿದ್ರು, ನಿನ್ನಲ್ಲಿರುವ ಸಂಪತ್ತನ್ನು ನೀನು ಕಳ್ಕೊಂಡಿದ್ರು. ನಿನ್ನ ಹೆಂಡತಿ ಮಾತ್ರ ಮೊದಲು ಹೇಗಿದ್ಲೋ ಆಗಲೂ ಹಾಗೆ ಇದ್ಲು. ಕಡೆಗೆ ಎಲ್ಲರಿಂದ ತಿರಸ್ಕೃತನಾದ ನೀನು ನಿನ್ನ ಹೆಂಡತಿ ಜೊತೆಗೆ ಒಂದು ನಿರ್ಜನವಾದ ಅರಣ್ಯಕ್ಕೆ ಹೋಗಿ ವಾಸ ಮಾಡಲಿಕ್ಕೆ ಆರಂಭ ಮಾಡಿದೆ ಅಂತಾರೆ.